ನಮಸ್ಕಾರ. ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಸಂಡೇ ವಿತ್ ವಚನ. ಇಂದಿನ ಎಪಿಸೋಡ್ನಲ್ಲಿ ನಾವು ಬಸವಣ್ಣನವರು ದಾಸೋಹದ ಬಗ್ಗೆ ಹೇಳಿರುವಂತಹ ವಚನಗಳು ಹಾಗೂ ಜೇಡರ ದಾಸಿಮಯ್ಯನವರ ಒಂದೆರಡು ವಚನಗಳನ್ನು ಕೂಡ ಕೇಳೋಣ. ನಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮಗೆ ಅಪ್ಪ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ವರ್ಕ್ ಈಸ್ ವರ್ಷಿಪ್, ಅಂದರೆ ನಾವು ಮಾಡುವಂತಹ ಕಾಯಕದಲ್ಲಿಯೇ ನಾವು ಕೈಲಾಸವನ್ನು ಕಾಣಬೇಕು ಅಂತ. ಶರಣರು ಮಾಡುವಂತಹ ಕಾಯಕದಲ್ಲಿ ಯಾವ ಸ್ವಾರ್ಥವೂ ಇರಲಿಲ್ಲ. ತಾವು ಏನೇ ಕೆಲಸವನ್ನು ಮಾಡಿದರೂ ಕೂಡ ಅದು ನಿಸ್ವಾರ್ಥದ ಹೃದಯದಿಂದ ನಾವು ಮಾಡಬೇಕು. ಅವರು ಮಾಡುವಂತಹ ಕಾಯಕದ ಎಲ್ಲ ಪ್ರತಿಫಲವನ್ನು ಕೂಡ ಅವರು ಗುರುಲಿಂಗ ಜಂಗಮಕ್ಕೆ ಸಮರ್ಪಿತವನ್ನು ಮಾಡ್ತಾ ಇರ್ತಾರೆ. ಬನ್ನಿ ಬಸವಣ್ಣನವರ ಒಂದಿಷ್ಟು ವಚನಗಳು ದಾಸೋಹದ ಬಗ್ಗೆ ಇರುವಂತಹ ವಚನಗಳನ್ನು ತಿಳಿಯೋಣ. ಮೊದಲನೇ ವಚನ: ನಾನು ಆರಂಭವ ಮಾಡುವೆನಯ್ಯ ಗುರು ಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು. ನಾನು ಆರಂಭವ ಮಾಡುವೆನಯ್ಯ ಗುರು ಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ನಾನಾವವ ಕರ್ಮಂಗಳ ಮಾಡಿದಡೆಯು ಆ ಕರ್ಮ ಫಲಭೋಗವ ನೀ ಕೊಡುವೆ ಎಂಬುದ ನಾನು ಬಲ್ಲೆನು. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೆನು, ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವೆನು ನಿಮ್ಮಾಣೆ ಕೂಡಲ ಸಂಗಮ ದೇವ. ನಾವೇನೇ ಕಾಯಕ ಮಾಡಿ ಗಳಿಸಿದರೂ ಕೂಡ ಅದು ಆ ಪರಮಾತ್ಮನ ಒಂದು ಕೊಡುಗೆ ಅಂತ ನಾವು ತಿಳಿದುಕೊಳ್ಬೇಕು. ನಾನೇ ಮಾಡಿದ್ದು, ನಾನೇ ಇದನ್ನು ಗಳಿಸಿದ್ದು ಅನ್ನುವಂತಹ ಒಂದು ಭಾವನೆ ನಮಗಿರಬಾರದು ಅನ್ನೋದು ಬಸವಣ್ಣನವರು ನಮಗೆ ಈ ವಚನದ ಮುಖಾಂತರವಾಗಿ ತಿಳಿಸ್ತಾ ಇದ್ದಾರೆ. ಇನ್ನೊಂದು ಬಾರಿ ವಚನವನ್ನು ತಿಳಿಯೋಣ. ನಾನು ಆರಂಭವ ಮಾಡುವೆನಯ್ಯ ಗುರು ಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ನೋಡಿ, ನಾನು ಆರಂಭವನ್ನು ಮಾಡೋದೇ ಗುರು ಪೂಜೆಗಾಗಿ, ವ್ಯವಹಾರವನ್ನು ನಾನು ಮಾಡೋದೇ ಲಿಂಗಾರ್ಚನೆಗಾಗಿ, ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ನಾನಾವವ ಕರ್ಮಗಳ ಮಾಡಿದೆಯೂ ಆ ಕರ್ಮ ಫಲ ಭೋಗವ ನೀ ಕೊಡುವೆ ಎಂಬುದ ನಾನು ಬಲ್ಲೆನು. ನಾನು ಯಾವುದೇ ಒಂದು ಕರ್ಮಗಳನ್ನು ಮಾಡಿದರೂ ಕೂಡ ಆ ಕರ್ಮದ ಫಲಭೋಗವನ್ನು ನೀ ಕೊಡುವೆ ಅಂತ ನಾನು ನಂಬಿದ್ದೇನೆ. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೆನು. ನೀವೇ ನನಗೆ ಕೊಟ್ಟಿರೋದನ್ನು ನಾನು ನಿಮಗೋಸ್ಕರ ಕೊಡ್ತೇನೆ. ಅಂದರೆ ಗುರುಲಿಂಗ ಜಂಗಮಕ್ಕೆ ಕೂಡ ಅರ್ಪಿತವನ್ನು ಅವರು ಮಾಡ್ತಾರೆ. ಹಾಗಾಗಿ ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವೆನು ನಿಮ್ಮಾಣೆ ಕೂಡಲ ಸಂಗಮ ದೇವ ಅನ್ನುವಂತಹ ವಚನ ನಾವು ಯಾವ ರೀತಿಯಾಗಿ ಕಾಯಕವನ್ನು ಮಾಡಬೇಕು ಅನ್ನೋದನ್ನು ನಮಗೆ ಬಸವಣ್ಣನವರು ಈ ವಚನದ ಮುಖಾಂತರವಾಗಿ ತಿಳಿಸಿದ್ದಾರೆ. ಇನ್ನೊಂದು ವಚನ: ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ತನು ಮನ ಧನ ವಲಸದಂತೆ ಮಾಡಯ್ಯ, ತನು ದಾಸೋಹಕ್ಕೆ ಉಪ್ಪುವಂತೆ ಮಾಡಯ್ಯ, ಮನ ದಾಸೋಹಕ್ಕೆ ಲೀಯವಹಂತೆ ಮಾಡಯ್ಯ, ಧನ ದಾಸೋಹಕ್ಕೆ ಸವೆದು ನಿಮ್ಮ ಶರಣರ ಪ್ರಸಾದದಲ್ಲಿ ನಿರಂತರ ಆಡಿ ಹಾಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡು ಕೂಡಲ ಸಂಗಮ ದೇವ. ಗುರುಲಿಂಗ ಜಂಗಮ ಅಂತ ಅಂದರೆ ಜಂಗಮ ಸ್ವರೂಪಿಯಾದಂತಹ ಸಮಾಜ. ಹೀಗೆ ಬಸವಣ್ಣನವರ ದಾಸೋಹದ ಸಿದ್ಧಾಂತವನ್ನು ಈ ವಚನ ನಮಗೆ ಚಿತ್ರಣ ಮಾಡಿಕೊಡುತ್ತೆ. ಇಲ್ಲಿ ದಾಸೋಹ ಅಂದರೆ ದಾನ ಅಲ್ಲ, ದಾನದ ಸಂಸ್ಕೃತಿಯನ್ನು ದಾಸೋಹದ ಸಂಸ್ಕೃತಿಯನ್ನಾಗಿ ಬದಲಾವಣೆ ಮಾಡಿದಂತಹ ಕೊಡುಗೆ ಅಪ್ಪ ಬಸವಣ್ಣನವರದು. ದಾಸೋಹ ಕ್ರಿಯೆ ಎಂದರೆ ತನು ಮನ ಧನದಿಂದ ಕೂಡಿದಂತಹ ತ್ರಿಕರಣ ಶುದ್ಧಿಯ ಒಂದು ಭಾವ. ಉಳ್ಳವರು ಮತ್ತು ಇಲ್ಲದವರ ನಡುವೆ ಸ್ವಾಭಿಮಾನದ ಸಂಬಂಧವನ್ನು ಬೆಳೆಸುವಂತಹ ಸಿದ್ಧಾಂತವೇ ಈ ದಾಸೋಹ ಕಾರ್ಯ. ಈ ವಚನದಲ್ಲಿ ಅಪ್ಪ ಬಸವಣ್ಣನವರು ಹೇಳ್ತಾ ಇದ್ದಾರೆ, ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ತನು ಮನ ಧನ ವಲಸದಂತೆ ಮಾಡಯ್ಯ, ತನು ದಾಸೋಹಕ್ಕೆ ಉಪ್ಪುವಂತೆ ಮಾಡಯ್ಯ, ಮನ ದಾಸೋಹಕ್ಕೆ ಲೀಯವಹಂತೆ ಮಾಡು, ಹಾಗೂ ಧನ ದಾಸೋಹಕ್ಕೆ ಸವಿದು ನಿಮ್ಮ ಶರಣರ ಪ್ರಸಾದದಲ್ಲಿ ನಿರಂತರವಾಗಿ ಆಡಿ ಹಾಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡು ಕೂಡಲ ಸಂಗಮ ದೇವ. ಅಯ್ಯ ಶರಣರ ದಾಸೋಹಕ್ಕೆ ಹೀಗೆ ನೀನು ಮಾಡು. ತನು ಮನ ಧನದಿಂದ ನಾವು ಯಾವಾಗ ಒಂದು ದಾಸೋಹ ಕ್ರಿಯೆಯನ್ನು ಮಾಡ್ತೇವೆ ಅದು ತ್ರಿಕರಣ ಶುದ್ಧಿಯಾಗುತ್ತೆ ನಮ್ಮ ಅಂತರಂಗದಲ್ಲಿ ಅನ್ನುವಂತಹ ಮಾತನ್ನು ನಾವು ಈ ವಚನದ ಮುಖಾಂತರವಾಗಿ ತಿಳಿದುಕೊಳ್ಬೋದು. ಬನ್ನಿ ಮುಂದಿನ ವಚನವನ್ನು ನೋಡೋಣ. ಕಾಗೆ ಒಂದಗುಳ ಕಂಡರೆ ಕರೆಯದೆ ತನ್ನ ಬಳಗವ, ಕಾಗೆ ಒಂದಗುಳ ಕಂಡಡೆ ಕರೆಯದೆ ತನ್ನ ಬಳಗವನು, ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವ. ಶಿವಭಕ್ತನಾಗಿ ಭಕ್ತಿ ಪಕ್ಷವೂ ಇಲ್ಲದಿದ್ದಡೆ ಕಾಗಿ ಕೋಳಿಗಿಂತ ಕರಕಷ್ಟ ಕೂಡಲ ಸಂಗಮ ದೇವ. ಬಹಳ ಪ್ರಸಿದ್ಧಿ ಪಡೆದಂತಹ ವಚನ ಇದು. ನೋಡಿ ಹೇಗೆ ಕಾಗೆ ಒಂದು ಅಗುಳನ್ನ ಕಂಡರೆ
ತನ್ನ ಬಳಗವನ್ನೇ ಕಾಕ ಅಂತ ಕೂಗಿ ಕರೆಯುತ್ತೆ. ಹಾಗೆ ಕೋಳಿ ಒಂದು ಕುಟುಕನ್ನ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲ. ಶಿವಭಕ್ತನಾಗಿ ನೀನು ಭಕ್ತಿ ಪಕ್ಷವು ನಿನ್ನಲ್ಲಿ ಇಲ್ಲ ಅಂದರೆ ನೀನು ಕಾಗೆ ಮತ್ತು ಕೋಳಿಗಿಂತಲೂ ಕರಕಷ್ಟವು ಕೂಡಲ ಸಂಗಮ ದೇವ ಅನ್ನುವಂತಹ ಮಾತನ್ನ ಅಪ್ಪ ಬಸವಣ್ಣನವರು ನಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಹಂಚಿಕೊಂಡು ತಿನ್ನುವಂತಹ ಭಾವನೆ ಪ್ರಾಣಿ ಪಕ್ಷಿಗಳಲ್ಲಿ ಇದೆ ಅನ್ನೋದನ್ನ ಬಸವಣ್ಣನವರು ಗುರುತಿಸಿದ್ದಾರೆ. ಪ್ರಾಣಿ ಪಕ್ಷಿಗಳಲ್ಲಿ ಇರುವಂತಹ ಒಂದು ಭಾವ ಮನುಷ್ಯರಲ್ಲಿ ಇಲ್ಲವಲ್ಲ ಅನ್ನೋದನ್ನ ಈ ವಚನದ ಮುಖಾಂತರ ನಮಗೆ ತಿಳಿಸ್ತಾ ಇದ್ದಾರೆ. ಮುಂದಿನ ಒಂದು ವಚನವನ್ನು ನೋಡೋಣ. ಜನ್ಮ ಜನ್ಮಕ್ಕೆ ಹೋಗಲಿಯದಿ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ. ನೋಡಿ, ಜನ್ಮ ಜನ್ಮಕ್ಕೆ ಹೋಗಲಿಯದೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ. ಲಿಂಗ ಜಂಗಮದ ಪ್ರಸಾದವ ತೋರಿ ಬದುಕಿಸಯ್ಯ ಕೂಡಲ ಸಂಗಮ ದೇವ. ಬಹಳ ಚಿಕ್ಕದಾದಂತಹ ವಚನ ಇದು. ಜನ್ಮ ಜನ್ಮಕ್ಕೆ ಹೋಗಲಿಯದೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ. ಲಿಂಗ ಜಂಗಮದ ಪ್ರಸಾದವ ತೋರಿ ಬದುಕಿಸಯ್ಯ ಕೂಡಲ ಸಂಗಮ ದೇವ. ಜನ್ಮ ಜನ್ಮಗಳ ಹಿಂದೆ ಹೋಗದೆ ನಾನು ನನ್ನದೇ ಎಲ್ಲ, ನಾನೇ ಮಾಡಿದ್ದು ಅನ್ನುವಂಥ ಅಹಂಭಾವವು ಇಲ್ಲದೆ ಗುರು ಲಿಂಗ ಜಂಗಮರ ಪ್ರಸಾದದ ಮಹಿಮೆಯನ್ನ ತೋರಬೇಕು ಅನ್ನುವಂತಹ ಈ ನಿಲುವನ್ನ ಅಪ್ಪ ಬಸವಣ್ಣನವರು ಈ ವಚನದ ಮುಖಾಂತರವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಹಾಗೆ ಒಂದು ಜೇಡರ ದಾಸಿಮಯ್ಯನವರ ವಚನವನ್ನ ನೋಡೋಣ ದಾಸೋಹದ ಬಗ್ಗೆ. ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದಡೆ. ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದಡೆ ವಿಷವೇರಿತ್ತಯ್ಯ ಅಪಾದ ಮಸ್ತಕಕ್ಕೆ. ಹಸಿವಿಗನ್ನವ ನಿಕ್ಕಿ ವಿಷವ ನಿಳುಹ ಬಲ್ಲಡಿ ವಸುದೆಯೊಳಗೆ ಆತನೇ ಗಾರುಡಿಗ ಕಾಣ ರಾಮನಾಥ. ನೋಡಿ, ಎಷ್ಟು ಸುಂದರವಾದಂತಹ ವಚನ ಇದು. ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದಡೆ ವಿಷವೇರಿತ್ತಯ್ಯ ಅಪಾದ ಮಸ್ತಕಕ್ಕೆ. ಹಸಿವಿಗನ್ನವನ್ನಿಕ್ಕಿ ವಿಷವ ನುಳುಹ ಬಲ್ಲಡಿ ವಸುದೆಯೊಳಗೆ ಆತನೇ ಗಾರುಡಿಗ ಕಾಣ ರಾಮನಾಥ. ವಸುದೆಯೊಳಗೆ ಆತನೇ ಗಾರುಡಿಗ ಕಾಣ ರಾಮನಾಥ. ಹಸಿವು ಮನುಷ್ಯನ ಬಹುದೊಡ್ಡ ಸಮಸ್ಯೆ. ಯಾವ ಮನುಷ್ಯನಿಗೆ ಹಸಿವಾಗಿದೆಯೋ ಆತನಿಗೆ ವೇದಾಂತ ಸಲ್ಲದು. ನಾನು ಇಷ್ಟು ತಿಳಿದವನಾಗಿದ್ದೇನೆ, ವೇದವನ್ನ ಹೇಳ್ತೇನೆ, ಉಪನಿಷತ್ತನ್ನ ಹೇಳ್ತೇನೆ ಅಂತಂದ್ರೆ ಯಾವ ಹಸಿವು ಕೂಡ ಅದಕ್ಕೋಸ್ಕರ ಕಾಯಲ್ಲ. ಅದಕ್ಕಾಗಿಯೇ ನಮ್ಮ ಶರಣರು ಹೇಳ್ತಾ ಇದ್ದಾರೆ, ದಾಸೋಹವೇ ಸರ್ವಸ್ವ. ದಾಸೋಹವನ್ನ ನಾವು ಮಾಡಬೇಕು, ಗುರುಲಿಂಗ ಜಂಗಮರ ದಾಸೋಹವನ್ನ ನಾವು ಮಾಡಬೇಕು ಅಂತ. ಇಲ್ಲಿ ಹಸಿವನ್ನ ಹೆಬ್ಬಾವಿನ ದೈತ್ಯ ಶಕ್ತಿಗೆ ಹೋಲಿಸಿದ್ದಾರೆ ಜೇಡರ ದಾಸಿಮಯ್ಯನವರು. ಹಸಿದ ಹೊಟ್ಟೆಗೆ ಅನ್ನವೇ ಬ್ರಹ್ಮ. ಹಾಗೆ ಹಸಿವಿನಿಂದ ಇದ್ದಂತಹ ವ್ಯಕ್ತಿ ಸಂತೋಷವಾಗಿ ಖುಷಿಯಿಂದ ಇರೋಕೆ ಸಾಧ್ಯವಿಲ್ಲ ಅನ್ನುವ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಅಂತೆಯೇ ಹಸಿವಿನಿಂದ ಬಳಲುವಂತಹ ವ್ಯಕ್ತಿಗೆ ಯಾವುದೂ ತೋಚಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ವಿಷವೇರಿತ್ತಯ್ಯ ಅಪಾದ ಮಸ್ತಕಕ್ಕೆ ಹಸಿವಿಗನ್ನವನಿಕ್ಕಿ ವಿಷವ ನಿಳುಹು ಬಲ್ಲಡೆ ವಸುದೆಯೊಳಗೆ ಆತನೇ ಗಾರುಡಿಗ ಕಾಣ ರಾಮನಾಥ. ಹಸಿದವನಿಗೆ ಅನ್ನವನ್ನ ಕೊಟ್ಟು ಯಾರು ಆತನ ಹಸಿವನ್ನ ನೀಗಿಸ್ತಾರೋ ಆತನೇ ಗಾರುಡಿಗ ಅನ್ನುವಂತಹ ಮಾತು ಈ ವಚನದಲ್ಲಿದೆ. ಇನ್ನೊಂದು ಬಾರಿ ವಚನವನ್ನ ಹೇಳ್ತಾನೆ. ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದಡೆ ವಿಷವೇರಿತ್ತಯ್ಯ ಅಪಾದ ಮಸ್ತಕಕ್ಕೆ. ಹಸಿವಿಗನ್ನವನಿಕ್ಕಿ ವಿಷವನುಳುಹ ಬಲ್ಲಡಿ ವಸುದೆಯೊಳಗೆ ಆತನೇ ಗಾರುಡಿಗ ಕಾಣ ರಾಮನಾಥ. ಬಹಳ ಸುಂದರವಾಗಿದೆ ವಚನ. ಇಂದಿನ ಎಪಿಸೋಡ್ನಲ್ಲಿ ನೀವು ದಾಸೋಹದ ಮಹತ್ವವನ್ನ ಶರಣರ ವಚನಗಳ ಮುಖಾಂತರವಾಗಿ ತಿಳಿದಿದ್ದೀರಾ ಅಂತ ಭಾವಿಸ್ತೇನೆ. ಪ್ರತಿದಿನವೂ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ನಾವು ಮಾಡೋಣ. ಕೇವಲ ತಿಳಿದುಕೊಳ್ಳೋದಲ್ಲ, ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳೋಣ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ದಾಸೋಹವನ್ನ ನಾವು ಕೈಗೊಳ್ಳೋಣ ಅಂತ ಹೇಳ್ತಾ, ನಿಮಗೆ ಕೂಡ ವಚನ ವಾಚನ ಮಾಡೋದ್ರಲ್ಲಿ, ವಚನ ಗಾಯನ ಮಾಡೋದ್ರಲ್ಲಿ ಆಸಕ್ತಿ ಇದ್ದರೆ ಅದನ್ನು ರೆಕಾರ್ಡ್ ಮಾಡಿ ವಚನ ವಾಹಿನಿ ಚಾನಲ್ಗೆ ಕಳುಹಿಸಿಕೊಡಬಹುದು. ಅದನ್ನು ಚಾನಲ್ನಲ್ಲಿ ಪೋಸ್ಟ್ ಮಾಡಲಾಗುತ್ತೆ ಅಂತ ಹೇಳ್ತಾ, ಹಾಗೂ ನಿಮಗೆ ಯಾವುದಾದ್ರೂ ವಚನದ ಭಾವಾರ್ಥವನ್ನು ತಿಳಿದುಕೊಳ್ಬೇಕು ಅಂತಂದರೆ ಅದನ್ನು ಕಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಮುಂದೆ ಬರುವಂತಹ ಎಪಿಸೋಡ್ಗಳಲ್ಲಿ ಅದನ್ನು ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ನೆಕ್ಸ್ಟ್ ಸಂಡೇ. ಶರಣು ಶರಣಾರ್ಥಿಗಳು.